ವೆಲ್ಕಮ್ ಬ್ಯಾಕ್. ಶಾಲೆ ಆವರಣದಲ್ಲಿ ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ಅವಕಾಶ ಇಲ್ಲ ಅನ್ನೋ ಸರ್ಕಾರದ ನಿಲುವಿಗೆ ಇದೀಗ ಕರಾವಳಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹರೀಶ್ ಪೂಂಜಾ ಸರ್ಕಾರದ ಈ ನಿಲುವಿನ ವಿರುದ್ಧ ಸಿಡಿದೆದ್ದಿದ್ದಾರೆ. ನೋಡಿ, ಗಣೇಶೋತ್ಸವ ನಿನ್ನೆ ಶುರು ಮಾಡಿದ್ದಲ್ಲ, ಅಷ್ಟಮಿ ನಿನ್ನೆ ಶುರು ಮಾಡಿದ್ದಲ್ಲ. ಅನೇಕ ವರ್ಷದಿಂದ ಆ ಶಾಲೆಗಳಲ್ಲಿ ಗಣೇಶೋತ್ಸವ ಅಷ್ಟಮಿ ಕಾರ್ಯಕ್ರಮಗಳು ಆಗ್ತಾ ಇರತಕ್ಕಂಥದ್ದು. ಸೊ ಇತಿಹಾಸ ಇರತಕ್ಕಂಥ ಕಾರ್ಯಕ್ರಮ ಇದ್ಯಾವುದೋ ಇನ್ಯಾವುದೋ ಧಾರ್ಮಿಕ ಭಾವನೆಗಳಲ್ಲ. ನೋಡಿ, ಗಣೇಶೋತ್ಸವ ನಿನ್ನೆ ಶುರು ಮಾಡಿದ್ದಲ್ಲ. ಸರ್ಕಾರದಿಂದ ಹೊರಡಿಸಿರುವ ಸುತ್ತೋಲೆಯಲ್ಲಿ ಹಾಗಾದ್ರೆ ಏನಿದೆ ಗಮನಿಸ್ತಾ ಹೋಗೋಣ. ಶಾಲೆ ಆವರಣದಲ್ಲಿ ಕೆಲವೊಂದಷ್ಟು ನಿಯಮಗಳನ್ನು ಜಾರಿಗೆ ತರೋ ನಿರ್ಧಾರ. ಕೇವಲ ಶೈಕ್ಷಣಿಕ ಚಟುವಟಿಕೆಗಳನ್ನ ಮಾತ್ರ ಆಚರಣೆ ಮಾಡಬೇಕು, ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಕಾರ್ಯಕ್ರಮವನ್ನ ನಡೆಸುವ ಹಾಗಿಲ್ಲ. ಶೈಕ್ಷಣಿಕೇತರ ಚಟುವಟಿಕೆಗಳು ನಡೆಸುವಂತಿಲ್ಲ ಅಂತ ಹೇಳುವ ಮೂಲಕ ಕೆಲ ಧಾರ್ಮಿಕ ಆಚರಣೆಗಳು, ನಿಮಗೆ ಗೊತ್ತಿದೆ, ಈ ಕೃಷ್ಣ ಜನ್ಮಾಷ್ಟಮಿ ಬಂದರೆ ಕೃಷ್ಣನ ವೇಷ, ಗಣೇಶೋತ್ಸವ ಬಂದಾಗ ಗಣೇಶನ ಮೂರ್ತಿ ಕೂರಿಸಿ ಆಚರಣೆ ಮಾಡೋದು, ಇದ್ಯಾವುದು ಕೂಡ ಇನ್ನು ಮುಂದೆ ಮಾಡುವ ಹಾಗಿಲ್ಲ. ನಿಯಮ ಉಲ್ಲಂಘನೆ ಮಾಡಿದ್ರೆ ಶಾಲೆಯ ಮುಖ್ಯಸ್ಥರು ಹೊಣೆ ಆಗ್ತಾರೆ ಅಂತ ಹೇಳಿ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಹಾಗಾದ್ರೆ ವಿವಾದ ಯಾಕೆ ಆಗ್ತಾ ಇದೆ? ಇದು ಹಿಂದಿನಿಂದ ಶಾಲೆಯಲ್ಲಿ ಆಚರಣೆಗಳು ಬರ್ತಲೇ ಇದೆ. ಎಲ್ಲಾ ಧಾರ್ಮಿಕ ಆಚರಣೆಗಳಿಗೂ ಕೂಡ ಸಮಾನವಾದ ಅವಕಾಶ ಶಾಲೆಗಳಲ್ಲಿದೆ. ಅದರಲ್ಲೂ ಗಣೇಶೋತ್ಸವ, ಕೃಷ್ಣ ಜನ್ಮಾಷ್ಟಮಿ, ರಾಮನವಮಿ, ಹೀಗೆ ಆಚರಣೆಗಳನ್ನ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರಲಾಗ್ತಾ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ಯುವಕರು ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಯಾವುದೇ ಜಾತಿ ಧರ್ಮದ ಅಂತರ ಇಲ್ಲದೆ ಎಲ್ಲರೂ ಭಾಗಿಯಾಗ್ತಿದ್ದಾರೆ. ಆದರೆ ಹೊಸ ಸುತ್ತೋಲೆಯಿಂದ ಈ ಧಾರ್ಮಿಕ ಆಚರಣೆಗಳಿಗೆ ಬ್ರೇಕ್ ಬೀಳ್ತಾ ಇದೆ. ಹೀಗಾಗಿ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಸರ್ಕಾರದ ಈ ಸುತ್ತೋಲೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿ ಬಿಜೆಪಿಯವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಸರ್ಕಾರ ನಿಲುವನ್ನ ಬದಲಾಯಿಸುತ್ತಾ, ಸ್ಪಷ್ಟನೆ ನೀಡುತ್ತಾ, ಕಾದ್ ನೋಡೋಣ. ಇವತ್ತಿನ ರಾಜಕೀಯ ರಗಳೆಯಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸುದ್ದಿ. ನಿನ್ನೆ ಜೋಶ್ನಲ್ಲಿ ಬೆಲ್ಟ್ ಹಾಕೋದು ಮರ್ತ್ಬಿಟ್ರು. ಬೆಲ್ಟ್ ಅಂದ್ರೆ ಅದು ಕಾರ್ನ ಸೀಟ್ ಬೆಲ್ಟ್. ಇದರಿಂದಾಗಿ ನೆಟ್ಟಿಗರು ಸಿಡಿದೆದ್ದಿದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಅಬ್ಬಬ್ಬ, ಅದೇನ್ ಗತ್ತು, ಅದೇನ್ ಸ್ಟೈಲು. ನಮ್ ಡಿ.ಕೆ. ಸಾಹೇಬ್ರು ಪ್ರತಿಭಟನೆ ಟೈಮಲ್ಲಿ ಎತ್ತಿನ ಗಾಡಿ ಓಡಿಸೋದನ್ನ ನೀವೇ ನೋಡಿದ್ರ. ಆದ್ರೆ ಫುಲ್ ಸ್ಟೈಲ್ ನಲ್ಲಿ ಕಾರ್ ಓಡಿಸೋದನ್ನ ನೋಡಿಲ್ಲ ಅಂದ್ರೆ ಕಣ್ ತುಂಬ್ಕೊಂಡ್ಬಿಡಿ. ಏನೇ ಮಾಡಿದ್ರು ನಮ್ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಫುಲ್ ಡಿಫ್ರೆಂಟ್ ಆಗಿ ಮಾಡೋದು ನಿಮ್ಗೆಲ್ಲ ಗೊತ್ತಿಲ್ವಾ? ಹಾಗೆ ಬೆಂಗಳೂರಿನ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ನ ಕಾರ್ ರೈಡ್ ಮಾಡೋ ಮೂಲಕ ಡಿ.ಸಿ.ಎಂ ಚಾಲನೆ ನೀಡಿದ್ರು. ಸ್ವತಃ ತಾವೇ ಕಾರ್ ಡ್ರೈವ್ ಮಾಡೋ ಮೂಲಕ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ರು. ಎಲ್ಲ ಓಕೆ, ಆದ್ರೆ ಏನೋ ಮಿಸ್ ಆಗಿದೆ ಅಲ್ವಾ? ಏನಿದು ಅಂತ ನೋಡಿದ್ರೆ ನಮ್ ಡಿ.ಸಿ.ಎಂ ಸಾಹೇಬ್ರು ಸೀಟ್ ಬೆಲ್ಟ್ ಹಾಕೋದನ್ನೇ ಮರ್ತು ಬಿಟ್ಟಿದ್ದಾರೆ. ಸೀಟ್ ಬೆಲ್ಟ್ ಧರಿಸದೆ ಡಿ.ಸಿ.ಎಂ ಕಾರ್ ಡ್ರೈವ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್. ಸೀಟ್ ಬೆಲ್ಟ್ ಧರಿಸದೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕಾರ್ ಡ್ರೈವ್ ಮಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ಬಿಟ್ಟಿದೆ. ರಾಜ್ಯದ ಉಪಮುಖ್ಯಮಂತ್ರಿ ಅವರಿಗೆ ಟ್ರಾಫಿಕ್ ರೂಲ್ಸ್ ಅನ್ವಯಿಸಲ್ವಾ ಅಂತ ಜನರು ಕಾಲೆಳೆದಿದ್ದಾರೆ. ಪೊಲೀಸರಿಗೆ ದೊಡ್ಡ ಮಂದಿ ಕಾಣಿಸೋದಿಲ್ವಾ ಅಂತ ಕಿಡಿಕಾರಿದ್ದಾರೆ. ಏನೋ ಆತುರದಲ್ಲಿ ಸೀಟ್ ಬೆಲ್ಟ್ ಹಾಕೋದನ್ನ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮರ್ತಿರಬಹುದು. ಆದ್ರೆ ಏನ್ ಮಾಡೋದು ಹೇಳಿ? ರಾಜಕಾರಣಿಗಳು ತಪ್ಪು ಮಾಡಿದ್ರೆ ನಮ್ ಜನ ಸುಮ್ನಿರ್ತಾರ? ನೀವೇ ಹೇಳಿ. ಇವತ್ತಿನಿಂದ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಹೊಸ ವಿಭಾಗ. ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಹೀಗಾಗಿ ಪ್ರತಿನಿತ್ಯ ಕಲಾಪದ ಸಂದರ್ಭದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾಗುವ ಕೆಲ ಇಂಟ್ರೆಸ್ಟಿಂಗ್ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸದನ ಸದ್ದು ವಿಭಾಗದಲ್ಲಿ. ಸರ್ಕಾರದಲ್ಲಿ ಹಗರಣ ಆರೋಪ ಸದನದಲ್ಲಿ ಸಾಕಷ್ಟು ಸದ್ದು ಗದ್ದಲಕ್ಕೆ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಬಾರಿಯ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾದ ಡೇ 1
ಇನ್ನೂ ಕಲಾಪ ಪ್ರಾರಂಭ ಆಗೇ ಇರಲಿಲ್ಲ, ಆಗಲೇ ಶುರುವಾಯಿತು ಬಿಜೆಪಿಗರ ಪ್ರತಿಭಟನೆ. ಇವತ್ತು ಕೂಡ ಮುಂದುವರೆದಿದೆ. ಆಡಳಿತ ಹಾಗೆ ವಿಪಕ್ಷಗಳ ನಡುವೆ ವಾಕ್ ಸಮರಕ್ಕೆ ಕಾರಣವಾಗಿದೆ ಹಗರಣ ಹಾಗೆ ಭ್ರಷ್ಟಾಚಾರದ ಆರೋಪ ಪ್ರಕರಣಗಳು. ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಅವರು ಆಗ್ರಹಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಹಾಗೆ ಅಶ್ವಥ್ ನಾರಾಯಣ್ ಬಿಜೆಪಿ ಶಾಸಕರ ನಡುವೆ ವಾಗ್ಯುದ್ಧವೇ ನಡೆದೋಯ್ತು. ಮಾನ್ಯ ಅಧ್ಯಕ್ಷರೇ ಮಿನಿಸ್ಟರ್ ಒಬ್ಬೊಬ್ಬರಿಂದ ಮಾತಾಡಿದ್ರೆ ಇನ್ನು ನಡೆಸಲು ಸಾಧ್ಯ ಉಂಟು. ಅಶ್ವಥ್ ನಾರಾಯಣ ಅವ್ರು ಮಾತಾಡಲಿಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ ಸಭಾ. ಮಾನ್ಯ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರ ಇನ್ನು ಇವತ್ತು ಕಲಾಪದ ಸಂದರ್ಭದಲ್ಲಿ ಸುಪಾರಿ ಕಿಲ್ಲಿಂಗ್ ಬಗ್ಗೆ ಕೂಡ ಚರ್ಚೆ ಆಗೋಯ್ತು. ಈ ವಾಲ್ಮೀಕಿ ನಿಗಮದ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗೋ ಸಂದರ್ಭದಲ್ಲಿ ಶಿವಮೊಗ್ಗ ಶಾಸಕರು ಚಂದ್ರಶೇಖರನ್ ಅವರ ಆತ್ಮಹತ್ಯೆಯಲ್ಲ, ಇದ್ರ ಹಿಂದೆ ಸುಪಾರಿ ವರ್ಕೌಟ್ ಆಗಿದೆ ಅನ್ನೋ ಪದವನ್ನ ಪ್ರಯೋಗ ಮಾಡಿದ್ರು. ಇದಕ್ಕೆ ಭೈರತಿ ಅವರು ಕೌಂಟರ್ ಅಟ್ಯಾಕ್ ಮಾಡಿದ್ರು. ಅವರಿಬ್ಬರ ನಡುವಿನ ಮಾತುಕತೆ, ಅದರಲ್ಲೂ ಈ ಸುಪಾರಿ ಕುರಿತಾದ ಚರ್ಚೆ ಯಾವ ರೀತಿ ಇತ್ತು ಗಮನಿಸಿ. ಕ್ರಮ ಅಲ್ಲ. ಸುಪಾರಿ ಕೊಟ್ಟಿದ್ರು ಅಂತ ಕ್ರಮ ಅಲ್ಲ. ಸುಪಾರಿ ಕೊಟ್ಟಿದ್ರು ಅಂತ ಕ್ರಮ ಅಲ್ಲ. ತೆಗೆದು ನೋಡಿ ಹಿಂದಿನ ದಾಖಲಾತಿ ನೀವು ಹೇಳಿದ ತಕ್ಷಣ ಸರ್ಕಾರಕ್ಕೆ ಆಗಲ್ಲ ಅಂತ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.